ಕುಕ್ಕರ್ ಕೊಟ್ರೆ ತಲೆ ಮೇಲೆ ಕುಕ್ತಾರ ಅಷ್ಟೇ. ಆಮೇಲೆ ಯಾವ್ದೋ ಲಾಟ್ರಿ ಕೊಡೋ ಬಂಪರ್ ಬಹುಮಾನ ಇದ್ದಂಗ ಐತೆ. ಅಣ್ಣ ನೀನ್ ಫಸ್ಟ್ ಅಡ್ಗೆ ಮನೆಯಿಂದ ಆಚೆ ಬಂದು. ಸರಿ ಕಣ್ರಪ್ಪ, ಅದೇನೋ ನೀವೇ ಹೇಳಿ. ಏನೇ ಮಾಡ್ತಿದ್ಯಾ ಇಲ್ಲಿ? ಅಮ್ಮ ನೀನೇನ್ ಲೂಸಾ? ಆರತಿ ಮಾಡ್ತಿದ್ಯಾ? ಯಾರಿಗೆ ಆರತಿ ಮಾಡ್ತಿದ್ಯಾ? ಇವನಿಗ ಅಥವಾ ಇವನ್ ಜೊತೆ ಓಡ್ ಬಂದವಳಲ್ಲ ಇವಳಿಗ ಆರತಿ? ಅಮ್ಮ ನೀನ್ ಸುಮ್ನಿದ್ರೆ ಸರಿ. ಇಲ್ಲಾಂದ್ರೆ ಏನೇ ಮಾಡ್ತೀಯ ನೀನು? ಏನ್ ಮಾಡ್ತೀಯ ನೀನು? ಇವ್ರ ಮನೆಗೆ ಯಾವ ಹೆಣ್ಣು ಬರ್ಲಿ ಹೋಗ್ಲಿ, ಆರತಿ ಮಾಡಿ ಒಳಗ್ ಕರ್ಕೊಳ್ಳೋದರದು ನಿನಗೇನೆ? ನಡಿಯ ಮನೆಗೆ. ಹೋರೆ. ನೀವು ಬೇಜಾರಾಗ್ಬಿಡಿ, ಒಂದ್ ನಿಮಿಷ ಇಲ್ಲೇ ಇರಿ, ಬರ್ತೀನಿ. ಬಾಕಂಡಿ ಬುಲಿ, ಬನ್ನಿ ಒಳಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಓಯ್ ಇರೇ, ನಾನು ಬರ್ತೀನಿ. ಏನ್ರ ಕಂಡವ್ರ ಮನೆ ಸುದ್ದಿ ಕೇಳಿ ಹೊಟ್ಟೆ ತುಂಬಿಸ್ಕೊಲ್ಲ, ಇವತ್ತು ನನ್ ಮನೆ ಮುಂದೆ ಬಂದಿದ್ದೀರಾ? ಊಟ ಸಿಗುತ್ತೆ ಅಂತ ಬಂದ ನನ್ನ ಮಗನಿಗೆ ಯಾರು ಹೆಣ್ಣು ಕೊಡಲ್ಲ, ಅವನು ಮದ್ವೆ ಆಗಲ್ಲ ಅಂತಿದ್ರಿ. ಕಂಡ್ಬಿಟ್ಟು ನೋಡ್ರಿ, ಕಣ್ಣಲ್ಲಿ ಮಣ್ಣು ಬಿದ್ದಿದ್ರೆ ಸರಿಯಾಗಿ ಉಜ್ಕೊಂಡ್ ನೋಡಿ. ಟುಡೇ ನಟರಾಜ ಫುಲ್ ಹ್ಯಾಪಿ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದವಳೆ, ನನ್ ಸೊಸೆ ಬಂದವಳೆ. ಎಲ್ರು ಕಣ್ ಬಿಟ್ಕೊಂಡ್ ನೋಡಿ. ನಮ್ಮಪ್ಪ ಅಂತೂ ಮನ್ಸಿಗೆ ಬೆಲೆ ಕೊಡ್ತಾರೆ ಹೊರತು ಮನಿಗಂತೂ ಡೋಂಟ್ ಕೇರ್. Hi, my beautiful ಸೊಸೆ. I am your mavas. ಅಣ್ಣ ಏನಣ್ಣ ಇದೆಲ್ಲ, ಏನಾದ್ರು ಮಾಡೋಣ. ಅಪ್ಪ ಅಪ್ಪ ಸಾಕು ನಿಲ್ಸಿಪ್ಪ, ಎಲ್ರು ನೋಡ್ತಾ ಇದಾರೆ. ಎಲ್ರು ನೋಡ್ತಾವ್ರ? ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ನನ್ನ ಮನೆಗೆ ಸೊಸೆ ಬಂದಿರೋ ಖುಷಿಯಲ್ಲಿ ನಾನ್ ಕುಡಿತಾ ಇದ್ದೀನಿ. ಏಯ್, ನಿಮ್ಗೆ ಇಲ್ಲೇನ್ ಕೆಲಸ? ಏಯ್ ಹೋಗಿ ಹೋಗ್ಲಿಲ್ಲ. ಅಪ್ಪ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ, ಬನ್ನಿಪ್ಪ, ಬನ್ನಿ ಕೂತ್ಕೊಳ್ಳಿ. ನೀವೇನು ಬೇಜಾರು ಮಾಡ್ಕೋಬೇಡಿ, ಒಳಗೆ ಬನ್ನಿ, ಕರ್ಕೊಂಬರ.
ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ ಸ್ವಲ್ಪ ನೀರಾದ್ರೂ ಕುಡೀರಿ. ಅವಳೆ ಎಳ್ಳು ನೀರು ಬಿಟ್ಟು ಹೋಗ್ಬಿಟ್ಲು. ಇನ್ ಈ ನೀರು ಕುಡಿದು ಬದುಕ್ಬೇಕ ನಾನು? ಸ್ವಲ್ಪ ವಿಷ ಇದ್ರೆ ಕೊಟ್ಬಿಡೋ ದಿವ್ಯಾ, ಬದುಕಿದ್ದು ಏನ್ ಪ್ರಯೋಜನ? ಯಾಕೆ ಹಿಂಗ್ ಮಾತಾಡ್ತೀರಾ? ತಿಳಿದೋರಾಗಿ ನೀವೇ ಹಿಂಗ್ ಮಾತಾಡ್ಬೋದಾ? ನೀವ್ ಹಿಂಗ್ ಕೊರಗ್ತಾ ಇದ್ರೆ ಮಗಳು ಮನೆಗ್ ಬಂದ್ಬಿಡ್ತಾಳ? ಹೌದು ಅತ್ತೆ, ಬೆಳಿಗ್ಗೆಯಿಂದ ಬೇರೆ ನೀವೇನೂ ತಿಂದಿಲ್ಲ. ನಾನ್ ಮಾತ್ರನ? ನಿಮ್ಮ ಮಾವನು ಅಷ್ಟೇ ರೂಮ್ಗೆ ಹೋಗಿ ಬಾಗ್ಲಾಕೊಂಡಿದ್ದಾರೆ. ನನಗ್ ಭಯ ಆಗ್ತಾ ಇದೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮನ್ಸಿಗೆ ನೋವಾಗಿದೆ, ಅದಕ್ಕೆ ಒಬ್ರೇ ಇರ್ಬೇಕು ಅಂತ ಹೋಗಿದ್ದಾರೆ. ಇಲ್ಲ, ನನ್ ಮನ್ಸಿಗೆ ಒಂಥರ ತಳಮಳ ಆಗ್ತಾ ಇದೆ. ದಾಕ್ಷಾಯಣಿ ಅವ್ರೆ, ಬೀಗರ್ದು ಗಟ್ಟಿ ಗುಂಡಿಗೆ ಅವ್ರಿಗೇನು ಆಗಲ್ಲ, ನೀವು ಧೈರ್ಯವಾಗಿರಿ. ಇಲ್ಲ, ನಾನ್ ಸಮಾಧಾನ ಮಾಡ್ಕೊಳಕ್ ಆಗಲ್ಲ. ಅವ್ರು ಹೋಗಿ ತುಂಬ ಹೊತ್ತಾಯ್ತು. ನಾನೇ ಹೋಗಿ ನೋಡ್ತೀನಿ. ರೀ 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 ಬಾಗಿಲು ತೆಗಿರಿ ಮಾವ, ರೀ ಬಾಗಿಲು ತೆಗಿರಿ ಮಾವ, ಮಾವ ಪ್ಲೀಸ್ ಓಪನ್ ಮಾಡಿ. ರೀ ದಯವಿಟ್ಟು ನನ್ ಮಾತು ಕೇಳಿ, ಬಾಗಿಲು ತೆಗಿರಿ ಮಾವ, ರೀ. ಮಾವ ಪ್ಲೀಸ್. ನನ್ನ ಅಬ್ಬನ್ನೇ ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಡ್ತೀರಾ? ನೆಮ್ಮದಿಯಾಗಿ ಒಂಟಿಯಾಗಿರೋದಕ್ಕೆ ಬಿಡಿ ನನ್ನನ್ನ. ನೋಡಿರತ್ತೆ, ಮಾವ ಬರ್ತಾರೆ, ನೀವು ಬನ್ನಿ, ಏನೂ ಆಗಲ್ಲ. ಬನ್ನಿ ಅತ್ತೆ. ನಾನು ಆಗ್ಲೇ ಹೇಳಿಲ್ವಾ? ಯಾಕೆ ಟೆನ್ಷನ್ ಆಗ್ತೀರಾ? ಸರಿ ಹೋಗ್ತಾರೆ, ಬರ್ತಾರೆ, ಬನ್ನಿ ಕರ್ಕೊಂಬಮ್ಮ. ನಾಳೆ ಬೆಳಗ್ಗೆ ನಾನು ಹಾಸ್ಟೆಲ್ಗೆ ಹೋದ್ರೆ ನಿಜ ಗೊತ್ತಾಗ್ಲೇಬೇಕಲ್ವಾ? ಅವಾಗ ಎಲ್ರಿಗೂ ಬೇಜಾರು ಹಾಗೆ ಆಗುತ್ತೆ. ಅದ್ರ ಬದಲು ಈಗ್ಲೇ ಹೋಗಿ ನಿಜ ಹೇಳಿ. ಏನೋ ನಾಳೆನೆ ಹಾಸ್ಟೆಲ್ಗೆ ಹೋಗ್ಬೇಕಾ? ಹೌದು, ನಾಳೆ ನಾನು ಬೆಳಿಗ್ಗೆನೆ ಹಾಸ್ಟೆಲ್ಗೆ ಹೋಗ್ತಿದ್ದೀನಿ. ಇರೋ ವಿಷಯನ ಕ್ಲಿಯರ್ ಆಗಿ ನಿಮ್ಮ ಮನೆಯವ್ರ ಮುಂದೆ ಹೇಳ್ಬಿಡಿ. ನಾಳೆ ಎಲ್ರಿಗೂ ತೊಂದರೆ ಆಗೋದು ಬೇಡ. ಆದ್ರೂ ಇವಾಗ ಹೇಳೋದು ಬೇಡ, ಯಾಕಂದ್ರೆ ನಮ್ಮ ಅಣ್ಣ. ನಂಗೆ ನಿಮ್ ಎಕ್ಸ್ಪ್ಲನೇಷನ್ಸ್ ಬೇಡ. ನಿಮಗೆ ಹೇಳಕ್ ಆಗತ್ತೋ ಇಲ್ವೋ? ಹೇಳ್ತೀನಿ, ಹೋಗಿ. ಅಲ್ಲ ಇವಾಗ ಬೇಡ ಅಂತ ಅನ್ಸ್ತದೆ. ಅಲ್ಲ ಕತ್ಲು ಬೇರೆ. ಅಯ್ಯೋ, ನಿಜ ಹೇಳಕ್ ಕತ್ಲಾದ್ರೇನು ಬೆಳ್ಕಿದ್ರೇನು? ಇನ್ಫ್ಯಾಕ್ಟ್ ಇವಾಗ ಅವ್ರಿಗೆ ಸತ್ಯ ಗೊತ್ತಿಲ್ಲದೆ ಕತ್ಲಲ್ಲಿ ಗೊತ್ತಾದ್ಮೇಲೆ ಬೆಳ್ಕಕ್ ಬರ್ತಾರೆ. ಅದು ಹಂಗಲ್ಲ, ನಮ್ಮ ಮನೇಲಿ ಎಲ್ಲರೂ ಹೀಗೆ. ಯಾಕಂದ್ರೆ ಬೆಳಗ್ಗೆ ಎದ್ದು ಬೇಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಮಲ್ಕೊಂಡ್ಬಿಡ್ತಾರೆ. ನಾಳೆ ಹೇಳ್ತೀನಿ. ನಿಮ್ ಮನೇಲಿ ಮಲ್ಗಕ್ಕೂ ಮುಂಚೆ ಊಟ ಗೀಟ ಏನು ಮಾಡಲ್ವಾ? ಮಾಡ್ತಾರೆ. ನಮ್ಮನೇಲಿ ರಾತ್ರಿ ಊಟ ಸಂಜೆ 5 ಗಂಟೆಗೆ, ಬೆಳಗಿನ ತಿಂಡಿ ಬೆಳಗಿನ ಜಾವ 5 ಗಂಟೆಗೆ. ನಮ್ಮನೇಲಿ ಟೈಮ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಅದಕ್ಕೆ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಈ ಟೈಮಲ್ಲಿ ಮಲಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಸುಮ್ಮನೆ ಈ ಟೈಮಲ್ಲಿ ಡಿಸ್ಟರ್ಬ್ ಬೇಡ ಅಂತ. ನೀವೇನು ಹೇಳ್ತೀರಾ? ಸುಳ್ಳು. ನಿಮ್ನ ಹೀಗೆ ಸುಮ್ಮನೆ ಬಿಟ್ರೆ ನೀವು ವಿಷಯ ಎಳಿತಾನೆ ಇರ್ತೀರಾ. ನಿಮ್ ಮನೆಯವ್ರಿಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತು, ನಾನೇ ಹೇಳ್ತೀನಿ. ಮೇಡಮ್, 1 ನಿಮಿಷ ನನ್ನ ಮಾತು. ಇಲ್ಲ, ನಾನು ಈಗಲೇ ಹೇಳ್ತೀನಿ. ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವ್ರಣ್ಣ. ನಮ್ಮ ಮನೆ ನೋಡಿ ಏನನ್ಸಿರುತ್ತೋ ಏನೋ. ಇನ್ನೇನೋ ಅನ್ಸತ್ತೆ, ಬಂಡೆ ಮೇಲಿರೋ ಬೂದಿ ತರ ಅನ್ಸತ್ತೆ. ನೀನೇನಣ್ಣ ಹೊರ್ಗಿನವ್ರಿಗಿನ ಇವನೇ ನಮ್ಮ ಮನೆ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ. ಕೊಡ್ಲಿ ಕಾವು ಕುಲಕ್ಕೆ ಮೃತ್ಯು ಅಂತಾರಲ್ಲ ಹಾಗೆ. ಸರಿಯಾಗಿ ಹೇಳ್ದೆ ಅಣ್ಣ. ಬೇಡ ಮಹಿ, ಕೋಪ ಬಂದ್ರೆ ಅಷ್ಟೇ ನೋಡೀಗ. ಏನ್ ಮಾಡ್ತೀಯ? ಸುಮ್ನಿರ. ಮತ್ತಿನ್ನೇನೋ ಕಂಟಿ, ಮನೆಗೆ ಹೊಸ್ದಾಗಿ ಬಂದಿರೋರ್ ಮುಂದೆ ನಮ್ಮ ಮರ್ಯಾದೆ ನಾವು ಮಾಡಕ್ಕಾಗತ್ತಾ? ಅಲ್ಲ ಅಣ್ಣ, ಈಗ ಈ ಮನೆ ಬಗ್ಗೆ ಯೋಚನೆ ಮಾಡಿ ಏನಣ್ಣ ಪ್ರಯೋಜನ? ಸೆರೆಮನೆ ಅರಮನೆನಾಗತ್ತೆ. ಪ್ರಯತ್ನ ಪಟ್ರೆ ಎಲ್ಲ ಆಗುತ್ತೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಮುಚ್ಚಯ್ಯ ಬಾಯಿ. ಆಚೆ ಮಾಡಿರೋ ಒಂಥರ ಸಾಕಾಗಿಲ್ವಾ? ಒಳಗಾಕೆ ಬಂದೆ ನೀನು? ಮೈ ಡಿಯರ್ ಥರ್ಡ್, ದಿಸ್ ಈಸ್ ಮೈ ಹೌಸ್. ಮನೆಗೆ ಸೊಸೆ ಕಮ್ಸ್. ನಟರಾಜ ಫುಲ್ ಹ್ಯಾಪಿ.
ಇದೇ ಖುಷಿಲಿ ಇನ್ನೊಂದು 2 ಪೆಗ್ ಹಾಕ್ಲಾ? ಸುಮ್ನೆ ಹೋಗಿ ಜಗಲಿ ಕಟ್ಟೆ ಮೇಲೆ ಬಿತ್ಕೋತ್ಯಾ ಇನ್ನ ಸಾಯಿಸ್ಬಿಡ್ತೀನಿ ನಿನ್ನ. ಆಯ ಅದೇನು ಮಕ್ಕಳು ಏನೋ ಒಬ್ಬ ತಲೆ ಮೇಲೆ ಕಲ್ಲಿತ್ತಾಕ್ತೀನಿ ಅಂತಾನೆ, ಇವನ್ ಸಾಯ್ಸಕ್ ಬರ್ತಾನೆ. ದಿಸ್ ಆಲ್ ಮೈ ಸನ್ಸ್. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ, ಆಗದು ಕೆಲಸವು ಮುಂದೆ. ಅಣ್ಣ ಆ ವಯ್ಯ ಆಡಾಡ್ದಂಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ, ಪ್ರಯತ್ನ ಪಟ್ರೇನೆ ಎಲ್ಲ ಆಗೋದು. ಫಸ್ಟ್ ಏನ್ ಮಾಡ್ಬೇಕು ನೀನ್ ಅದನ್ನ ಹೇಳು. ಅಣ್ಣ 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 ಈ ಮನೆಗೆಲ್ಲ ಫುಲ್ ಕಲರ್ ಕಲರ್ ಆಗಿ ಪೇಂಟ್ ಮಾಡೋಣ. ಮಾಡು ಪೇಂಟ್ ಮಾಡು. ಆಮೇಲೆ ಕಾತ್ಯಾಯನಿ ಚಿದಂಬರ ಬಂದು ಅದಕ್ಕೆ ಜಗಳ ಆಡಿ ನಮ್ ಇಡೀ ಬಂಡವಾಳ ಬಯಲ್ ಮಾಡ್ತಾರೆ. ಹೌದಲ್ವಾ? ನೀವೇನ್ ಹೇಳಿದ್ರು ನಾನು ಒಪ್ಪಲ್ಲ. ನಾನು ಈಗ ಹೋಗಿ ಹೇಳ್ತೀನಿ ಅಷ್ಟೇ. ಅಯ್ಯೋ ಸಾರಿ ಸಾರಿ ಸಾರಿ. ಅಲ್ಲ ಇವಾಗ ಹೇಳೋದ್ ಬೇಡ, ನಾಳೆ ನಾನೇ ಹೇಳ್ತೀನಿ. ಅಷ್ಟಕ್ಕೂ ಮುಚ್ಚಿಡೋದಕ್ಕೆ ಏನ್ರಿ ಇದೆ? ಮೈ ಒಂದ್ ಕೆಲಸ ಮಾಡು, ಪೆನ್ನು ಪೇಪರ್ ತಗೊಂಬ, ಏನೇನ್ ಮಾಡ್ಬೇಕು ಅಂತ ನಾನು ಲಿಸ್ಟ್ ಮಾಡ್ತೀನಿ. ಸರಿ. ಅದಕ್ಕೂ ಮುಂಚೆ ನಮ್ ಮನೆಗ್ ಬಂದಿರೋ ಮಹಾಲಕ್ಷ್ಮಿ ಖುಷಿ ಆಗೋ ತರ. ಹೌದಲ್ವಾ ಅಣ್ಣ? ನಿನ್ಗೂ ತಲೆ ಇದೆ ಅಂತ ಒಪ್ಕೋತೀನಿ. ಈ ಐಡಿಯಾ ನನ್ನ ತಲೆಗೆ ಹೊಳಿಲಿಲ್ವಲ್ಲ. ಹಾ, ಒಂದ್ ಒಳ್ಳೆ ಕುಕ್ಕರ್ ಕೊಟ್ರೆ ಹೆಂಗಿರುತ್ತೆ? ಅಣ್ಣ ನೀನ್ ಅಡ್ಗೆ ಮನೆ ಬಿಟ್ಟು ಆಚೆ ಬರೋಣ, ಯಾವಾಗ್ಲೂ ಕುಕ್ಕರು, ಸೌಟು, ಪ್ಲೇಟು. ಅಯ್ಯೋ, ಕುಕ್ಕರ್ ಕೊಟ್ರೆ ತಲೆ ಮೇಲೆ ಕುಕ್ತಾರ ಅಷ್ಟೇ. ಆಮೇಲೆ ಯಾವ್ದೋ ಲಾಟ್ರಿ ಕೊಡೋ ಬಂಪರ್ ಬಹುಮಾನ ಇದ್ದಂಗ ಐತೆ. ಅಣ್ಣ ನೀನ್ ಫಸ್ಟ್ ಅಡ್ಗೆ ಮನೆಯಿಂದ ಆಚೆ ಬಂದು. ಸರಿ ಕಣ್ರಪ್ಪ, ಅದೇನೋ ನೀವೇ ಹೇಳಿ. ನೋಡಿ, ನಮ್ಮ ಅಪ್ಪ ಮತ್ತೆ ರೌಡಿಗಳಿಂದ ತಪ್ಪಿಸ್ಕೊಳಕ್ಕೆ ನೀವ್ ನಂಗೆ ಹೆಲ್ಪ್ ಮಾಡಕ್ ಬಂದ್ರಿ. ನನ್ಗೂ ನಿಮ್ಗೂ ಏನೂ ಇಲ್ಲ. ಈ ಮದ್ವೆ ಹೇಳಿ ಅವ್ರಿಗೆ. ಹೇಳ್ತೀನಿ. ನೀವ್ ಇದೇ ತರ ನನ್ನ ತಡಿತೀರ, ನಾನು ಕಿರ್ಚ್ಬಿಡ್ತೀನಿ ಅಷ್ಟೇ. ಗಡಿಯಾರ ಕೊಡ್ಸಿದ್ರೆ ಅಣ್ಣ ಕೈಯಲ್ಲಿ ಮೊಬೈಲ್ ಇರ್ಬೇಕಾರೆ ಗೋಡೆ ಮೇಲಿರೋ ಗಡಿಯಾರನ್ನ ಯಾರು ನೋಡ್ತಾರೆ? ವಾಚ್ ಕೊಡ್ಸೋಣ. ಅದೇ ಕೊಡ್ಸ್ಬಿಡೋಣ ಬಿಡು. ಸರಿ. ಹೇ, ಇಲ್ಲಿ ಕೇಳ್ರು, ವಾಚ್ಗಿಂತ ಮುದ್ದಾಗಿರೋ ಬಳೆ ಕೊಟ್ರೆ ಹೇಗಿರುತ್ತೆ? ಅಣ್ಣ ಈ ಐಡಿಯಾ ಸಖತ್ತಾಗಿದೆ. ಹಾಗಾದ್ರೆ ನಾಳೆನೇ ಹೋಗಿ ತಗೊಂಡ್ಬಿಡೋಣ.